ದಲಿತರ ಹಣವನ್ನು ಅನ್ಯ ಉದ್ದೇಶಕ್ಕೆ ಬಳಸಿರುವ ಸರ್ಕಾರಕ್ಕೆ ಧಿಕ್ಕಾರ. ದಲಿತರ ಅಭಿವೃದ್ಧಿಗೆ ಕಾಯ್ದಿಟ್ಟ ಹಣವನ್ನು ಅನ್ಯ ಉದ್ದೇಶಕ್ಕೆ ಬಳಸಿದ ಸರ್ಕಾರಕ್ಕೆ ಧಿಕ್ಕಾರ. ಎಸ್ಸಿಪಿ ಹಣವನ್ನು ನುಂಗಿ ನೀರು ಕುಡಿದಿರುವ ಶಾಸಕರಿಗೆ ಧಿಕ್ಕಾರ. ಇವತ್ತು ದಲಿತರ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಸಬಲೀಕರಣಕ್ಕಾಗಿ, ಅವರ ಆರ್ಥಿಕ ಸಬಲೀಕರಣಕ್ಕಾಗಿ, ಶೈಕ್ಷಣಿಕ ಸಬಲೀಕರಣಕ್ಕಾಗಿ ದಲಿತ ಚಳವಳಿ ನಡೆಸಿದಂಥ ಸುಮಾರು 2 ದಶಕಗಳ ಹೋರಾಟ, ಅದರ ಫಲವಾಗಿ ಬಂದಂಥದ್ದು ವಿಶೇಷ ಘಟಕ ಯೋಜನೆ, ಅಂದರೆ SC ST ಮತ್ತು TSP. ಆ ಯೋಜನೆಯ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಈ ಸಮುದಾಯಗಳು ಏನಿದ್ದಾವೆ ಇವರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇದನ್ನು ಕಾಯ್ದೆಯನ್ನಾಗಿ ಮಾಡುವ ಮೂಲಕ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟಲ್ಲಿ ಹಣವನ್ನು ಕಾಯ್ದಿರಿಸಿದ್ರು. ಹಿಂದೆ ಎಲ್ಲ ಏನೋ ಕಾಟಾಚಾರಕ್ಕೆ ಹಣವನ್ನು ಇಡ್ತಿದ್ರು, ಈಗ ಅದಾಗೋದಿಲ್ಲ. ಕಾಯ್ದೆ ಇರೋದರಿಂದ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನು ಇಡಲೇಬೇಕಾಗುತ್ತೆ. ಹಾಗಾಗಿ ಆರಂಭದಲ್ಲಿ 15,000 ಕೋಟಿ ಇದ್ದಂಥ ಹಣ ಈಗ 39,000 ಕೋಟಿ ರೂಪಾಯಿಗಳಿಗೆ ಅದು ಹೋಗಿದೆ. ಅದನ್ನು ನಾವು ಕಾಯ್ದೆ ಮಾಡಿದ್ದಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ನಾವು ಅಭಿನಂದಿಸಬೇಕು, ಅವರಿಗೆ ನಾವು ಎಲ್ಲ ರೀತಿಯಲ್ಲೂ ಗೌರವವನ್ನು ಸಲ್ಲಿಸಬೇಕಾಗತ್ತೆ. ಆದರೆ ಉದ್ದೇಶ ಏನಾಯಿತು? ಈ 10 ವರ್ಷಗಳಲ್ಲಿ ಈ 2,50,000 ಕೋಟಿ ಹಣವನ್ನು ಇವರು ಇಟ್ಟಿದ್ದಾರಲ್ಲ, ಈ ಹಣ ನಿಜವಾಗ್ಲೂ ಆ ಫಲಾನುಭವಿಗಳಿಗೆ ತಲುಪಿದೆಯಾ? ಆ ಸಮುದಾಯಗಳ ಆರ್ಥಿಕ ಸಬಲೀಕರಣ ಆಗಿದೆಯಾ? ಅದನ್ನು ನಾವು ಆ ವಸ್ತುಸ್ಥಿತಿಯನ್ನು ನೋಡಿದ್ರೆ ಕಳೆದ 10 ವರ್ಷಗಳಲ್ಲಿ ಕೇವಲ ಕಾಮಗಾರಿಗಳಿಗಾಗಿ ಹಣ ಹೋಗಿದೆ ಹೊರತು ಇವರ ಸ್ವಾವಲಂಬನೆಗಾಗಿ ಹಣ ಯಾವುದೇ ರೀತಿಯಲ್ಲಿ ಹೋಗಲಿಲ್ಲ. ಇವರಿಗೆ ಭೂಮಿ ಸಿಕ್ಕಲಿಲ್ಲ, ಇವರಿಗೆ ಉದ್ದಿಮೆಗಳು ಶುರು ಮಾಡೋಕ್ಕಾಗಲಿಲ್ಲ. ಯಾವುದೇ ರೀತಿಯಲ್ಲಿ ಹಣ ಕೇವಲ ಈ ಏನಂತಾರೆ, ಈ ದಳ್ಳಾಳಿಗಳಿದಾರಲ್ಲ, ಈ ಬ್ರೋಕರ್ಗಳು, ಈ ಕಾಂಟ್ರಾಕ್ಟರ್ಗಳ ಪಾಲಾಗಿದೆ ಇವತ್ತು ಹಣ. ಅವರು ಬಲ್ತೋಗಿದ್ದಾರೆ, ಆದರೆ ದಲಿತರು ಬಡವಾಗಿದ್ದಾರೆ. ಆದರೆ ಹೊರಗಡೆ ಏನು ಗೊತ್ತಾಗ್ತಾ ಇದೆ ಸಮಾಜಕ್ಕೆ, ಇಷ್ಟು ಕೋಟಿ ಹಣವನ್ನು ಇವರು ಕೊಟ್ಟರೂ ಕೂಡ ಇವರು ಉದ್ಧಾರ ಆಗ್ತಾ ಇಲ್ವಲ್ಲ ಅನ್ನೋ ಮನಸ್ಥಿತಿ ಸಮಾಜದಲ್ಲಿದೆ. ಆದರೆ ವಸ್ತುಸ್ಥಿತಿ ಏನಾಗಿದೆ, ಜನ ಇವತ್ತಿಗೂ ಕೂಡ ಅತ್ಯಂತ ಹೀನಯ ಸ್ಥಿತಿಯಲ್ಲಿದ್ದಾರೆ. ಈಗ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಏನು ಹೇಳ್ತಾ ಇದೆ ಅಂದರೆ, ದಲಿತರ ಬಡತನ ಅತ್ಯಂತ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದೆ. ಅದು ಸರ್ಕಾರ ಮಾಡಿರುವಂಥ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಹೇಳ್ತಾ ಇದೆ. ಜೊತೆಗೀಗ ಸರ್ಕಾರ ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇರೋದು ಹೇಗಂದರೆ, ನಾವು ಗ್ಯಾರಂಟಿಗಳಿಗೆ ಬಳಸಿದ್ದೀವಲ್ಲ, ಆ ಗ್ಯಾರಂಟಿ ಹಣ ಇವರಿಗೆ ಬಳಸ್ತಾ ಇದ್ದೀವಿ, SC STಗಳಿಗೆ ಬಳಸ್ತಾ ಇದ್ದೀವಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪ್ರಶ್ನೆ, ನೀವು ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ದೇನು ಗ್ಯಾರಂಟಿಗಳು ಉಚಿತ ಅಂದ್ರಿ ನೀವು ಅಲ್ವಾ? 5 ಗ್ಯಾರಂಟಿಗಳು ಉಚಿತ ಅಂತ ಹೇಳಿದ್ಮೇಲೆ ಉಚಿತವಾಗಿ ಕೊಡಬೇಕು. ನೀವು ಗ್ಯಾರಂಟಿ ದುಡ್ಡು ಯಾಕೆ ತೊಗೊಳ್ತೀರಿ ನೀವು? ಅವ ಕಾಯ್ದೆ ಏನು ಹೇಳುತ್ತೆ, ಯಾವುದೇ ರೀತಿಯಲ್ಲೂ ಕೂಡ ನಯಾ ಪೈಸೆಯನ್ನು ಕೂಡ ನೀವು ಬೇರೆ ಉದ್ದೇಶಗಳಿಗೆ ಬಳಸಬೇಡಿ ಅಂತ ಹೇಳಿದೆ. ಹಾಗಾದರೆ ಸರ್ಕಾರ ಮಾಡ್ತಾ ಇರೋದು ಅನ್ಯಾಯ ಅಲ್ವಾ? ಇದನ್ನು ಪ್ರಶ್ನೆ ಮಾಡಬೇಕಲ್ವ ನಾವು. ಹಾಗಾಗಿ ಈಗ ಕಳೆದ 2 ವರ್ಷಗಳಿಂದ, ಅಂದರೆ 2023, 24, 24-25ರಲ್ಲಿ ಸುಮಾರು 26,000 ಕೋಟಿಯನ್ನು ನೀವು ಗ್ಯಾರಂಟಿಗಳಿಗೆ ಬಳಸಿದ್ದೀರಿ. ನೀವು ಏನು ಕೊಡ್ತಾ ಇದ್ದೀರಿ? ಈಗ 1,480 ಕೋಟಿ ಶಕ್ತಿ ಯೋಜನೆಗೆ ಬಳಸಿದ್ದೀರಿ, ಸಾರಿಗೆಗೆ. ಪರಿಶಿಷ್ಟ ಮಹಿಳೆಯರನ್ನ ಹೆಂಗೆ ಕಂಡು ಹಿಡಿತೀರಿ ನೀವು? ಅಥವಾ ಗೃಹಲಕ್ಷ್ಮಿಗೆ ನೀವು 2,000 ಕೋಟಿ ಕೊಡ್ತಾ ಇದ್ದೀರಿ. ಈಗ ಇದರಲ್ಲಿ 5,000 ಕೋಟಿ ತೊಗೊಂಡಿದ್ದೀರಲ್ಲ ನೀವು, ಹೆಚ್ಚುವರಿಯಾಗಿ ಏನು ಕೊಡ್ತಾ ಇದ್ದೀರಿ ನೀವು? ಈ ಪ್ರಶ್ನೆಯನ್ನು ನಾವು ಎತ್ತುತ್ತಾ ಇದ್ದೀವಿ. ಆದರೆ ಮೂಲ ಉದ್ದೇಶ ಏನು? ಕಾಯ್ದೆಯ ಮೂಲ ಉದ್ದೇಶ ಅವ್ರನ್ನ ವೈಯಕ್ತಿಕವಾಗಿ ಅವರಿಗೆ ಸ್ವಾವಲಂಬಿಗಳಾಗಿ ಮಾಡಬೇಕು, ಸಬಲೀಕರಣ ಮಾಡಬೇಕು, ಮತ್ತು ಅವರ ಜನವಸತಿಗಳಿರೋ ಕಡೆಗಳಲ್ಲಿ ಅಲ್ಲಿ ಹೆಚ್ಚು ಮೂಲಸೌಕರ್ಯಗಳನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಸರ್ಕಾರ ಪ್ರೈಸ್ ಮನಿ ಮಕ್ಕಳಿಗೆ ಕೊಡ್ತಾ ಇದ್ದಂಥ 5,000 ರೂಪಾಯಿನ ಕಿತ್ಕೊಂಡಿದ್ದಾರೆ, ಅದನ್ನು ನಿಲ್ಲಿಸಿದ್ದಾರೆ. ಉನ್ನತ ವ್ಯಾಸಂಗಕ್ಕೆ ಹೋಗ್ತೆ PhD ಮಾಡ್ತಾ ಇದ್ದದನ್ನು ನಿಲ್ಲಿಸಿದ್ದಾರೆ.
ಇದು ಸರ್ಕಾರ ಮಾಡುವಂಥ ಕೆಲಸನ ಇದು? ದಲಿತರ ಉದ್ಧಾರನ ಇದು? ಸೊ ಈ ಕಾರಣಕ್ಕಾಗಿ ಇವತ್ತು ನಾವು ಈ ಆರಂಭವಾಗಿ ಇಲ್ಲಿ ಏನು ರೂಪಕಲಾ ಶಾಸಕಿಯವರು KGF ಇವರ ಇಲ್ಲಿ ಮತ್ತು SN ನಾರಾಯಣ ಸ್ವಾಮಿ ನೋಡಿ, SN ನಾರಾಯಣ ಸ್ವಾಮಿ ಅವರು ನಾನು ಬಂದು ಮನವಿ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು 8:15 5 ಗಂಟೆಗೆ ಹೋಗಿದ್ದಾರೆ ಅಂದರೆ ಇವರು ಯಾರ ಪರವಾಗಿದ್ದಾರೆ ಇವರು? ಅಥವಾ ಈ ಮೀಸಲು ಕ್ಷೇತ್ರಗಳಲ್ಲಿ ಗೆದ್ದಿರುವಂಥ ಈ ಶಾಸಕರುಗಳಿದ್ದಾರಲ್ಲ, ಇವ್ರಿಗೆ ಏನಾದರೂ ಕಿಂಚಿತ್ತು ಸಮುದಾಯಗಳ ಬಗ್ಗೆ ಇವರಿಗೆ ಗೌರವ ಇದೆಯಾ? ಅವರ ಸಬಲೀಕರಣದ ಬಗ್ಗೆ ಇವ್ರಿಗೇನಾದರೂ ಕಿಂಚಿತ್ತು ಜವಾಬ್ದಾರಿ ಇದೆಯಾ? ಕೇವಲ ಮತ ಬ್ಯಾಂಕು. ನಾವು ದಲಿತ ಚಳವಳಿ ಈ ರಾಜ್ಯದಲ್ಲಿ ಈ ಕೋಮುವಾದಿಗಳನ್ನು, ಈ ಭ್ರಷ್ಟ ಜಾತಿವಾದಿಗಳನ್ನು ತೊಲಗಿಸ್ಬೇಕು, ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋ ಕಾರಣಕ್ಕೆ ದಲಿತರು, ದಮನಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ನಾವು ಒಂದಾಗಿ ಈ ಸರ್ಕಾರವನ್ನು ಇವತ್ತು ತಂದಿದ್ದೀವಿ. ನಾವು ಸರ್ಕಾರ ಬಂದಿದೆ, ಆದರೆ ಈ ಜನರ ಹಿತರಕ್ಷಣೆ ಮಾಡಬೇಕಲ್ಲ ಸರ್ಕಾರ. ಹಾಗಾಗಿ ಕಳೆದ 26ನೇ ತಾರೀಕು ಮಾದೇವಪ್ಪನವರು ಸಮಾಜ ಕಲ್ಯಾಣ ಮಂತ್ರಿಗಳ ಮನೆ ಮುಂದೆ ಬೃಹತ್ ಧರಣಿ ಮಾಡಿದ್ದೀವಿ. ಅವರು ಎಚ್ಚೆತ್ಕೊಳ್ಬೇಕು, ಮುಖ್ಯಮಂತ್ರಿಗಳು ಸಭೆ ಕರಿಬೇಕು, ಕೂಡಲೇ ಮುಖ್ಯಮಂತ್ರಿಗಳು ಸಭೆ ಕರೆದು ಈಗಾಗಲೇ ಏನು ಹಣವನ್ನು ನೀವು ಬೇರೆ ಅನ್ಯ ಉದ್ದೇಶಗಳಿಗೆ ಬಳಸಿದಿರಿ ಅದನ್ನು ವಾಪಸ್ ಕೊಡಬೇಕು. ವಾಪಸ್ ಕೊಟ್ಟು ಈ ಸಮುದಾಯಗಳ ಹಿತಕ್ಕೆ ಅದನ್ನು ಬಳಸಬೇಕು ಅನ್ನೋದು ನಮ್ಮ ಬಹುದೊಡ್ಡ ಆಗ್ರಹ. ನಾವು